ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಬೆಳವಣಿಗೆಗಳು ನಡೀತಾ ಇದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯಗೆ ಜಾತಿ ಗಣತಿಯ ವರದಿಯನ್ನ ಒಬಿಸಿ ಆಯೋಗ ಸಲ್ಲಿಸಿದೆ. ವಿಧಾನಸೌಧದ ಕಚೇರಿಯಲ್ಲಿ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿಯನ್ನ ಸಲ್ಲಿಸಲಾಗಿದೆ. ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವರದಿ ಸಲ್ಲಿಕೆ ಮಾಡಿದ್ದಾರೆ. ತಾವೇ ಆದೇಶ ಮಾಡಿದ್ದ ಜಾತಿ ಗಣತಿ ವರದಿಯನ್ನ ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯ ಅವರು ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋರಿದ್ದಾರೆ. ಇವತ್ತು ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ. ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಜಾತಿ ಗಣತಿ ವರದಿಯ ಸ್ವೀಕಾರ. ನಾನು ಅಧಿಕಾರದಲ್ಲಿ ಇದ್ದಾಗಲೇ ಜಾತಿ ಗಣತಿಯ ವರದಿ ಸ್ವೀಕರಿಸಿದೆ ಅನ್ನೋ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರ ಹೆಸರಲ್ಲಿರುತ್ತೆ. ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ರಾಜೀನಾಮೆಗೂ ಮುನ್ನ ಜಾತಿ ಗಣತಿ ವರದಿಯನ್ನ ಸಿದ್ದರಾಮಯ್ಯ ಸ್ವೀಕರಿಸಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕರಿಸಿ ವಿಧಾನಸೌಧದಿಂದ ಹೊರಟರು ಸಿದ್ದರಾಮಯ್ಯ. ವಿಧಾನಸೌಧ ಸಿಬ್ಬಂದಿ ಸಿದ್ದರಾಮಯ್ಯಗೆ ಆತ್ಮೀಯವಾಗಿ ಬೀಳ್ಕೊಟ್ರು. ಯಾವುದಕ್ಕೂ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಹೊರಟರು ಸಿದ್ದರಾಮಯ್ಯ. ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ರು. ವಿಧಾನಸೌಧಕ್ಕೆ ಹೋಗಿ ಜಾತಿ ಗಣತಿಯನ್ನ ಸ್ವೀಕರಿಸಿ ವಾಪಸ್ ಹೊರಟಿದ್ದಾರೆ. ವಿಧಾನಸೌಧದ ಸಿಬ್ಬಂದಿ ಆತ್ಮೀಯವಾಗಿ ಬೀಳ್ಕೊಟ್ರು. ಎರಡನೇ ಟರ್ಮಿನಲ್ಲಿ 3 ವರ್ಷದ ಅಧಿಕಾರ. ಬೆಂಬಲಿಗರು ಜೈಕಾರಗಳನ್ನು ಕೂಗಿದ್ದಾರೆ. ಕರ್ನಾಟಕದ ಮಾಸ್ ಲೀಡರ್ ಎರಡನೇ ಬಾರಿಗೆ ಸಿಎಂ ಆಗಿ ತಮ್ಮ ಅವಧಿಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ನಾಳೆ ರಾಜೀನಾಮೆ ನೀಡುತ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಬಂದು ಜಾತಿ ಗಣತಿ ವರದಿನ ಸ್ವೀಕರಿಸಿದ್ರು. ಅಲ್ಲಿನ ಸಿಬ್ಬಂದಿ ಬೀಳ್ಕೊಟ್ರು. ಅಭಿಮಾನಿಗಳು ಘೋಷಣೆಗಳನ್ನ ಕೂಗಿದ್ರು. ವಾಪಸ್ ತಮ್ಮ ಅಧಿಕೃತ ನಿವಾಸಕ್ಕೆ ಬರ್ತಾ ಇರೋ ವಿಜುವಲ್ಸ್ ಇದು. ಸಿದ್ದರಾಮಯ್ಯ ಅವರು ವಿಧಾನಸೌಧದಿಂದ ತಮ್ಮ ಅಧಿಕೃತ ನಿವಾಸಕ್ಕೆ ಬರ್ತಾ ಇರೋ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಜಾತಿ ಗಣತಿ ವರದಿಯನ್ನ ಒಬಿಸಿ ಆಯೋಗದ ಅಧ್ಯಕ್ಷರು ನೀಡಿದ ನಂತರ ವರದಿ ಸ್ವೀಕರಿಸಿ ವಾಪಸ್ ನಿವಾಸಕ್ಕೆ ಬಂದಿದ್ದಾರೆ. ಬೆಂಬಲಿಗರು ಘೋಷಣೆಗಳನ್ನ ಕೂಗಿದ್ರು. ವಿಧಾನಸೌಧದಿಂದ ಕೆಳಗೆ ಇಳಿದು ಬರ್ತಾ ಇದ್ದ ಹಾಗೆ ಬೆಂಬಲಿಗರು ಘೋಷಣೆಗಳನ್ನ ಕೂಗಿದ್ರು. ವಿಧಾನಸೌಧದ ಸಿಬ್ಬಂದಿ ಆತ್ಮೀಯವಾಗಿ ಬೀಳ್ಕೊಟ್ರು. ವಿಧಾನಸೌಧದಿಂದ ಎಲ್ಲರಿಗೂ ಕೈ ಮುಗಿದು ಹೊರಟರು ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಸಿದ್ದುಗೆ ಜೈಕಾರ ಕೂಗಿ ಬೆಂಬಲಿಗರು ನೌಕರರು ಬೀಳ್ಕೊಟ್ರು. ವಿಧಾನಸೌಧದ ಮೆಟ್ಟಿಲುಗಳನ್ನ ಇಳೀತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರ ಪರವಾಗಿ ಬೆಂಬಲಿಗರು ಘೋಷಣೆಗಳನ್ನ ಕೂಗೋದಕ್ಕೆ ಶುರು ಮಾಡಿದ್ರು. ಎಲ್ಲರತ್ತ ಕೈ ಬೀಸಿ ಕೈ ಮುಗಿದು ಅಲ್ಲಿಂದ ಸಿದ್ದರಾಮಯ್ಯ ಹೊರಟರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲರತ್ತ ಕೈ ಬೀಸಿ ಸಿದ್ದರಾಮಯ್ಯ ಹೊರಟರು. ಸುತ್ತ ಇದ್ದ ಅಭಿಮಾನಿಗಳು, ವಿಧಾನಸೌಧದ ನೌಕರರು ಘೋಷಣೆಗಳನ್ನ ಕೂಗಿ ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಅದು ಮಾಡ್ತೀವಿ. ಹೈಕಮಾಂಡ್ನವರು
ಯಾರ ಹೆಸರನ್ನ ಹೇಳಿ ಅಂತಾರೆ ಪಕ್ಷ ಸಿದ್ದರಾಮಣ್ಣರೇ ಪಕ್ಷಕ್ಕೆ ಅಂಥ ಮುಖ್ಯಮಂತ್ರಿ ಸ್ಥಾನನೇ ಬಿಟ್ಟು ಹೋಗ್ತಾ ಇದ್ದಾರೆ. ನಾವಿನ್ ಬೇರೆಯವ್ರು ಹೇಳಕ್ಕಾಗುತ್ತಾ? ಸಿದ್ದರಾಮಣ್ಣೆ ಬೇಡ ಆದ್ಮೇಲೆ ಇನ್ಯಾರಿಗೆ ಬೇಕು ನಮಗೆ? ನಾವು ಯಾರು ಹೈಕಮಾಂಡ್ ಹೇಳುತ್ತೆ ಅವ್ರಿಗೆ ಸೂಚಿಸ್ತಾರೆ, ಅವ್ರು ಆಗ್ತಾರೆ. ಸರ್, ಈಗ ಶಾಸಕಾಂಗ ಪಕ್ಷದಲ್ಲಿ ಅಂದ್ರೆ ಶಾಸಕರು ಹೇಳಿದ್ ನಡೆಯಲ್ವಾ? ಹೈಕಮಾಂಡ್ ಹೇಳಿದ್ದೆ ಇಲ್ಲ, ಶಾಸಕರದು ನಡೆಯುತ್ತೆ, ಹೈಕಮಾಂಡ್ದು ನಡೆಸಬೇಕು. ಪಕ್ಷ ಇಲ್ದಲೇ ಶಾಸಕರಾಗಕ್ಕಾಗಲ್ಲ. ನೀವು ಸಚಿವರಾಗಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿದ್ರಿ. ಈಗ ಹೊಸ ಸಚಿವ ಸಂಪುಟ ಬರುತ್ತೆ, ಹೊಸ ಸಿಎಂ ಬಂದಾಗ. ಸೊ ನೀವು ಈಗಲೂ ಕೂಡ ಆಸಕ್ತಿ ಇದೆಯಾ? ಈ ಆಸಕ್ತಿ ಯಾಕೆ ಕಳ್ಕೊಳ್ಳ? ನಾನು ಆಸಕ್ತಿ ಇಟ್ಕೊಂಡಿದೀವಿ. ಪಕ್ಷಕ್ಕೆ ಡಿ ಕೆ ಸಾಹೇಬ್ರೆ ಕರ್ಕೊಬಂದರು, ಅವರೇ ನೀವು ಹೇಳ್ದಂಗೆ ಮುಖ್ಯಮಂತ್ರಿ ಆತಾರೆ ಅಂತ ಇಟ್ಕೊಳ್ಳಿ. ಸಿದ್ದರಾಮಣ್ಣ, ಡಿ ಕೆ ಸಾಹೇಬರು, ಸುರ್ಜೇವಾಲಾ ಅವರು 3 ಜನ ನನಗೆ ಮಾತು ಕೊಟ್ಟು ಕರ್ಕೊಬಂದಾರೆ. ಡಿ ಕೆ ಸಾಹೇಬರು ನಿಮ್ಮನ್ನ ಸಚಿವರಾಗಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಬಂದಿದ್ರು. ಮತ್ತದಲ್ದಲೇನೆ ಹೋದ್ಸರಿ ಎಕ್ಸ್ಪೆನ್ಷನ್ ಎಲ್ಲ ನಿನ್ ಕ್ಲಿಯರ್ ಆಗಿದೆ, ನೀನ್ ಬೆಳಿಗ್ಗೆ ರೆಡಿ ಆಗುಂತಲೂ ಹೇಳಿದ್ರು. ನಿನಗೆ ಮಿನಿಸ್ಟರ್ ಕೊಟ್ಟಿದೀವಿ, ನೀನ್ ರೆಡಿ ಆಗುಂತಲೂ ಹೇಳಿದ್ರು ಡಿ ಕೆ ಸಾಹೇಬ್ರೆ. ಈ ಸರಿ ಅವರೇ ಮುಖ್ಯಮಂತ್ರಿ ಆದಾಗ 100% ಆಗಕ್ಕಲ್ವಾ? ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ? ಅಲ್ಲ, ಮಾಡ್ಲೇಬೇಕಲ್ಲ. ಈಗ ಡಿ ಕೆ ನೀವೆಲ್ಲ ಒಡೆದು ಎಳೆದಿದ್ದೀರಿ. ನೀವು ಮಾಧ್ಯಮದವ್ರು ಹೆಂಗೆ ಅಂದ್ರೆ ನೀವು ಅತ್ಲಗೂ ಇಲ್ಲ ಸರ್, ನಾನು ಈಗ ಏನು ಮೆನ್ಷನ್ ಮಾಡಲಿಲ್ಲ, ನೀವೇ ಹೇಳ್ತಿದ್ದೀರಾ ಡಿ ಕೆ ಶಿವಕುಮಾರ್. ನೀವು ಯಾಕೆ ಎಷ್ಟು ಮಾಧ್ಯಮದಲ್ಲಿ ಇದೀಗ ಬಂದ ಸುದ್ದಿ ಎಲ್ಲ ಡಿ ಕೆ ಅವರು ಅಲ್ಲಿಂದ ಇಲ್ಲಿಂದ ಎಲ್ಲ ಫಲಿಸಿತು ಅಂತ ಎಲ್ಲ ಹಾಕಿದಿರಿ. ನೀವು ಹೇಳಿದ್ದನ್ನೇ ಜನ, ಈ ರಾಜ್ಯದ ಜನ ನಂಬಿದ್ದಾರೆ. ಆದ್ರೆ ಹೈಕಮಾಂಡರ್ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಹೈಕಮಾಂಡರ್ ನಿನ್ನೆ ಹೇಳಿದ್ದು ನಾವು ಏನೂ ಡಿಸ್ಕಷನ್ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ನೀವು ಬಿಟ್ರಾ? ನೀವು ಬಲ್ಲ ಮೂಲಗಳಿಂದ ತಿಳ್ಕೊಂಡು ಎಲ್ಲನೂ ಇದಾಗಿ ಹೇಳಿ ಅನೌನ್ಸ್ ಮಾಡಿ ರಾಜ್ಯದ ಜನಕ್ಕೆಲ್ಲ ತಿಳಿಸಿ ಹಾಕಿದಿರಿ. ಇನ್ನೇನು ಇಲ್ಲ, ಅಲ್ಲಿ ಇದಾಗೋದು ಒಂದೇ ಇರೋದು. ಶಿವಲಿಂಗೇಗೌಡರು ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇಡ್ತಾರೆ. ಅವರೇ ಮಾತು ಕೊಟ್ಟಿರೋದ್ರಿಂದ ಇರ್ತೀವಿ ಅಂತ ಭರವಸೆ ಇದೆ. ನಾನು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇದ್ದೇ ಇರ್ತೀನಿ ಅನ್ನುವಂತಹ ಭರವಸೆ ಇದೆ ಅನ್ನುವಂತಹ ಮಾತನ್ನ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಹೇಳ್ತಾ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.